ಪ್ರತಿಭಾ ಪುರಸ್ಕಾರಗಳು ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತವೆ ಎಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮುರಹರಿ ಮೋಹನ್ ಅಭಿಪ್ರಾಯಪಟ್ಟರು. ಅವರು ಶಿರ್ಸಿ ನಗರದ ಕೆನರಾ ಬ್ಯಾಂಕ್ ಪ್ರಾದೇಶಿಕ ಕಚೇರಿ ಶಿರ್ಸಿಯಲ್ಲಿ ಆಯೋಜಿಸಿದ್ದ ಸರ್ಕಾರಿ ಶಾಲೆ, ಸರ್ಕಾರಿ ಅನುದಾನಿತ ಶಾಲೆಯ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಪ್ರತಿಭಾವಂತ ಹೆಣ್ಣು ಮಕ್ಕಳಿಗೆ ನೀಡುವ ಕೆನರಾ ಬ್ಯಾಂಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಿದ್ಯಾಜ್ಯೋತಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಮಾತನಾಡಿದರು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಅಗಾಧವಾದ ಪ್ರತಿಭೆ ಅಡಕವಾಗಿದೆ. ಅದನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಹೆಚ್ಚಾಗಬೇಕಾಗಿದೆ. ಆಗ ಮಾತ್ರ ಸಾಧನೆಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಎಂದರು. ಕೆನರಾ ಬ್ಯಾಂಕ್ ಕಳೆದ 20 ವರ್ಷಗಳಿಂದ ಕೆನರಾ ಬ್ಯಾಂಕ್ ವಿದ್ಯಾಜ್ಯೋತಿಯನ್ನು ನೀಡುತ್ತಿದೆ. ಶಿರ್ಸಿ ಪ್ರಾದೇಶಿಕ ವಿಭಾಗದಲ್ಲಿ 38 ಕೆನರಾ ಬ್ಯಾಂಕ್ ಶಾಖೆಗಳಿದ್ದು, ಪ್ರತಿ ಶಾಖೆಯಿಂದ 6 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಒಟ್ಟು 228ರಲ್ಲಿ 5ರಿಂದ 7ನೇ ತರಗತಿಯ 114 ಮಕ್ಕಳಿಗೆ ತಲಾ 3,000 ರೂಪಾಯಿ ಹಾಗೂ 8ರಿಂದ 10ನೇ ತರಗತಿಯ ಮಕ್ಕಳಿಗೆ 5,000 ರೂಪಾಯಿಯಂತೆ ಪ್ರತಿಭಾ ಪುರಸ್ಕಾರ ನೀಡಲಾಗುತ್ತಿದೆ. ಮಕ್ಕಳಿಗೋಸ್ಕರ ಕೆನರಾ ಆಸ್ಪೈರ್ ಖಾತೆಯ ಅನುಕೂಲತೆ ಹಾಗೂ ಶಿಕ್ಷಣ ಸಾಲದ ಸೌಲಭ್ಯವನ್ನು ಪಡೆದುಕೊಳ್ಳಬೇಕು ಎಂದರು. ರಾಜ್ಯ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷ ಕಿರಣ್ ನಾಯ್ಕ್ ಮಾತನಾಡಿ, ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟು ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಹೆಮ್ಮೆಯ ವಿಷಯ. ಕೆನರಾ ಬ್ಯಾಂಕ್ ನಗರದಿಂದ ಗ್ರಾಮೀಣದವರೆಗೆ ಗ್ರಾಹಕರಿಗೆ ಉತ್ತಮ ಸರ್ವಿಸ್ ನೀಡುತ್ತಿದೆ. ನಾವು ಯಾವತ್ತೂ ಬ್ಯಾಂಕಿನೊಂದಿಗೆ ಇದ್ದೇವೆ ಎಂದರು. ಕಾರ್ಯಕ್ರಮದಲ್ಲಿ ವಿಭಾಗೀಯ ಕಚೇರಿಯ ಡಿಎಂ ರಾಜೇಶ್ ಕುಮಾರ್, ಎಫ್ಐ ವಿಭಾಗದ ಸಂಜಯ್ ಉಪಸ್ಥಿತರಿದ್ದರು. ವಿಭಾಗೀಯ ಕಚೇರಿಯ ಆಫೀಸರ್ ಪ್ರಶಾಂತ್ ಎಸ್ ಸ್ವಾಗತ ಕೋರಿದರು. ಜಗದೀಶ್ ವಂದಿಸಿದರು ಹಾಗೂ ಕೆನರಾ ಬ್ಯಾಂಕ್ ಅಮೂಲ್ಯ ಅತಿಥಿ ಸಾಕ್ಷರತಾ ಕೇಂದ್ರದ ಮುಖ್ಯಸ್ಥರಾದ ಮಹಾಬಲೇಶ್ವರ್ ನಾಯ್ಕ್ ನಿರ್ವಹಿಸಿದರು. प्रत्येक वर्ष एवरी ईयर वी आर गिविंग दिस स्कॉलरशिप. आप सभी को जानकर बेहद खुशी होगी कि जिस हमारे बैंक के संस्थापक श्री सुब्बाराव पई जी, जो कि 1906 आज से 119 इयर्स बैक ये कैनरा बैंक इसी कर्नाटक में इसकी स्थापना हुई थी. और बहुत खुशी की बात है कि आज ये छोटे से एक जगह से, एक स्थान से इसकी शुरुआत हुई और आज ये पूरे विश्व में. इसके लिए मैं फिर से आप सभी का धन्यवाद दूंगा कि ये जो हमारे लोग हैं, इससे कैनरा बैंक से जुड़े हुए जो ग्राहक हैं, वो उन्हीं के सहयोग से, उनके साथ से आज ये बैंक इतना बड़ा व्यवसाय कर पाता है. और साथ में जो समाज की विकास के लिए जो जरूरी है उस काम में भी महत्वपूर्ण योगदान देता है. हमारी बैंक के जो संस्थापक श्री सुब्बाराव पई जी, जब उन्होंने बैंक की स्थापना की तो उनका मुख्य उद्देश्य था कि समाज में शिक्षा का प्रचार हो. और शिक्षा का प्रचार में वो स्पेशली इस बात का खास ध्यान रखते थे कि जो महिलाएं हैं, जो लड़कियां हैं, जो गर्ल स्टूडेंट हैं, उनके लिए स्पेशल ध्यान दिया जाए. तो इस उद्देश्य को ध्यान में रखते हुए आज 119 साल बाद भी कैनरा बैंक ने ये जो स्कीम कैनरा विद्या ज्योति, जिसके तहत सभी मेरिटोरियस स्टूडेंट 5th क्लास टू 10th क्लास 5th 6th 7th 8th 9th 10th, सो इन सभी के लिए ये स्कॉलरशिप की व्यवस्था की है. और इसका मुख्य उद्देश्य है कि शिक्षा का प्रचार हो. शिक्षा का प्रचार होने से हमारे देश के सारा जो विकास है, जो टेक्नोलॉजी है, जितने भी उद्योग है, विज्ञान है, सभी क्षेत्र में अगर हमें तरक्की करना है, हमें कामयाबी हासिल करनी है, तो हमें एक अच्छा शिक्षा, एजुकेशन वो समाज में सभी को मिलना चाहिए. इस उद्देश्य को ध्यान में रखते ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.